ಹಾಯ್ ಎವ್ರಿವನ್. ಚಿಕ್ಕಮಂಗ್ಳೂರು ಕಂಡ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ರೀಸೆಂಟಾಗಿ ನಾನು ಮತ್ತು ನನ್ನ ಹಸ್ಬೆಂಡ್ ಚಿಕ್ಕಮಂಗ್ಳೂರಲ್ಲಿರೋ ಈ ರೆಸಾರ್ಟ್ಗೆ ಹೋಗಿದ್ವಿ. ಈ ರೆಸಾರ್ಟ್ ತುಂಬಾ ಚೆನ್ನಾಗಿದೆ ಹಾಗೂ ಬಜೆಟ್ ಫ್ರೆಂಡ್ಲಿ. ಫ್ಯಾಮಿಲಿ, ಕಪಲ್ಸ್ ಹಾಗೂ ಫ್ರೆಂಡ್ಸ್ಗೆ ಎಲ್ಲರಿಗೂ ಸೂಟ್ ಆಗುತ್ತೆ. ಇರೋ ರೂಮ್ಸ್ಗಳೆಲ್ಲ ತುಂಬಾ ಹೈಜೀನ್ ಆಗಿತ್ತು, ಹಾಗೆ ವೆಲ್ ಮೇಂಟೈನ್ಡ್, ಹಾಗೂ ಸ್ಟಾಫ್ಸ್ಗಳೆಲ್ಲ ತುಂಬಾ ಫ್ರೆಂಡ್ಲಿ ಆಗಿದ್ರು. ಇಲ್ಲಿ ಇರೋ ಎಲ್ಲ ರೂಮ್ಸ್ಗೂ ಹಿಲ್ ವ್ಯೂ ಇದೆ. ನಾವು ಹೋಗೋ ಅಷ್ಟರಲ್ಲಿ ಲಂಚ್ ಟೈಮ್ ಆಗಿತ್ತು. ಲಂಚ್ ಅಂತೂ ತುಂಬಾ ಚೆನ್ನಾಗಿತ್ತು. ಯಾವುದೇ ಥರದ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗಲಿ ಅಥವಾ ಪ್ರಿಸರ್ವೇಟಿವ್ಸ್ ಆಗಲಿ ಆ್ಯಡ್ ಮಾಡಿರಲಿಲ್ಲ. ಹೋಮ್ ಬೇಸ್ಡ್ ಫುಡ್ ಥರ ಇತ್ತು. ಊಟ ಎಲ್ಲ ಆದಮೇಲೆ ಅಲ್ಲೇ ಸ್ವಲ್ಪ ರೆಸ್ಟ್ ಮಾಡಿ ವಾಕ್ ಮಾಡಿದ್ವಿ. ಈವ್ನಿಂಗ್ ಗೇಮ್ಸ್ ಎಲ್ಲ ಮುಗಿದ್ಮೇಲೆ ಫೈರ್ ಕ್ಯಾಂಪ್ ಜೊತೆ ಮ್ಯೂಸಿಕ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಡ್ ಆಪ್ಷನ್ಸಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ, ಬಟ್ ಮುಂಚೆನೇ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಸೆಕ್ಯೂರಿಟಿ ವಿಷಯಕ್ಕೆ ಬಂದರೆ CCTV ಕ್ಯಾಮ್ರಾ ಜೊತೆಗೆ ಭೂಮಿ ಮತ್ತು ಬೈರಾನೂ ಇರ್ತಾರೆ. ಭೂಮಿ ಬೈರ ಬೇರೆ ಯಾರೂ ಅಲ್ಲ, ಇವು ಎರಡು ಫ್ರೆಂಡ್ಲಿ ಡಾಗ್ಸ್ಗಳು. ಇಲ್ಲಿ ಹೋದ್ಮೇಲೆ ಮಾರ್ನಿಂಗ್ ಸನ್ರೈಸ್ ಮಾತ್ರ ಮಿಸ್ ಮಾಡಲೇಬಾರ್ದು. ತುಂಬಾ ಅಲ್ಟಿಮೇಟ್ ಆಗಿರುತ್ತೆ, ಹಾಗೆ ವ್ಯೂಸ್ ಕೂಡ ಬ್ರೆಡ್ ಟೇಕಿಂಗ್ ಆಗಿರುತ್ತೆ. ಮಾರ್ನಿಂಗ್ ಸನ್ರೈಸ್ ಜೊತೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿತಿದ್ರೆ ಅದ್ರ ಮಜಾನೇ ಬೇರೆ. ನೀವೇನಾದ್ರು ಚಿಕ್ಕಮಂಗ್ಳೂರಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ರೆಸಾರ್ಟ್ ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಪೀಸ್ಫುಲ್ ಆಗಿದೆ. ಈ ರೆಸಾರ್ಟ್ ಚಿಕ್ಕಮಂಗ್ಳೂರಿಂದ ದತ್ತಾತ್ರೇಯ ಬೆಟ್ಟಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಸ್ವಲ್ಪ ಇಂಟೀರಿಯರ್ ಇದೆ, ಬಟ್ ಆ ಹಿಲ್ಸ್ ವ್ಯೂನ ಎಂಜಾಯ್ ಮಾಡಬೇಕು ಅಂದರೆ ಇಟ್ ಈಸ್ ವರ್ತ್ ಟ್ರಾವೆಲಿಂಗ್ ಅಂತಲೇ ಹೇಳ್ಬೋದು. ಈ ರೆಸಾರ್ಟ್ ಹೆಸರು ತನ್ನಾರಿಯಾ ಅಂತ. ಇದ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಹಾಗೆ ಗೂಗಲಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ನೀವು ವರ್ಕ್ ಲೈಫಿಂದ ಒಂದು ಬ್ರೇಕ್ ತಗೊಂಡು ಈ ರೆಸಾರ್ಟ್ನ ವಿಸಿಟ್ ಮಾಡಿ. ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಹಾಗೆ ಫ್ರೆಶ್ ಅಪ್ ಕೂಡ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.